ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗ EVM ಬದಲು ಮತಪತ್ರ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡುವಂಥದ್ದು ಒಂದು ಮಸೂದೆಯನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆಯನ್ನು ತರ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಏಕಾಏಕಿ ಇದನ್ನು ಯಾಕೆ ಮಾಡಿದರು ಅಂತಂದ್ರೆ EVM ಸಲುವಾಗಿ ವಿಶೇಷವಾಗಿ ಆತಂಕ ಶುರುವಾಗ್ಯದ. ಈಗ ಗದ್ದಲ ಮಾಡ್ತಾರಪ್ಪ, ಅದನ್ನು ಮಾನಿಟರ್ ಮಾಡ್ತಾರೆ, ತಮಗೆ ಬೇಕಂತ ಓಟ್ ಹೋಗಿ ಬಿಡುವಂಗೆ ಮಾಡ್ತಾರೆ. ಗದ್ದಲಗಳು ಭಾಳ ಇದ್ದಾವೆ EVMದಿಂದ ಅಂತೇಳಿ. ನಿಜವಾಗಿಯೂ ಅವು ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಬ್ಯಾಲೆಟ್ ಪೇಪರ್ ಇದಕ್ಕೆ ಪರಿಹಾರ ಏನು? ಪರ್ಯಾಯ ಆಗಿರ್ತದನ ಇದು ಬ್ಯಾಲೆಟ್ ಪೇಪರ. ಹಾಗಾದ್ರೆ ಅದನ್ನ ಬ್ಯಾಲೆಟ್ ಪೇಪರ್ ಬದಲಾಗಿ EVM ಯಾಕೆ ತಂದ್ರೆ ಹಿಂದೆ ಅಂದ್ರೆ ಗೆದ್ದಾಗ ಯಾವ ಬ್ಯಾಲೆಟ್ ಪೇಪರ್ ಕಾರಣ ಆಗೋದಿಲ್ಲ, ಯಾವ EVM ಕಾರಣ ಆಗೋದಿಲ್ಲ. ಸೋತಾಗ ಮಾತ್ರ ಎಲ್ಲ ಶುರು ಆಗಿಬಿಡ್ತಾವೆ ಎಲ್ಲರೂ. ಇದು ಕಾರಣ ರೀ, ಇದು ಕಾರಣ ರೀ, ಅದು ಕಾರಣ ರೀ. ಮತ್ತು ಮತ ಹಾಕಿದವ್ರಂತೆ ನಾವು ಖಚಿತವಾಗಿ ಹೌದು ಬೈತದ ಹಾಕಿರೋದು ಯಾರೂ ಹೇಳೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಹೇಗೆ ಇದನ್ನು ಐಡೆಂಟಿಫಿಕೇಷನ್ ಮಾಡಬೇಕು? ಕೆಲವೊಬ್ರು ಪ್ರಯೋಗ ಮಾಡಿದರು, ಮತ್ತೇನೋ ಮಾಡಿದರು, ಹೇಳಿದರು. ಇನ್ನು ಕೆಲವೊಬ್ಬರಂತೆ ವಾದು ಮಾಡಿದ್ರು, ಇಲ್ಲ ಬ್ಯಾಲೆಟ್ ಪೇಪರ್ ಬೆಸ್ಟ್ ಅದು. ಇಲ್ಲಿ ಇವತ್ತು ಯಾವುದೇ ಮುಂದುವರೆದ ಅಮೇರಿಕಾದಲ್ಲೂ ಸಹಿತ ಬ್ಯಾಲೆಟ್ ಪೇಪರ್ ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಯುರೋಪಿಯನ್ ಯೂನಿಯನ್ ದೇಶಗಳಲ್ಲೂ ಸಹಿತ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ.